ಏನಪ್ಪ ಇವಳು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ ಏನು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಎಪಿಸೋಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ. ಯಾಕೆ ಅಂತ ಅಂದರೆ ಇವತ್ತು ಮಂಗಳವಾರ. ಅದಕ್ಕೆ ಏನಪ್ಪ ಸ್ಪೆಷಲ್ ಮಂಗಳವಾರ? ಎಸ್ ಗಾಯ್ಸ್, ಸಂಕಷ್ಟಿ ಮಂಗಳವಾರ ಬಂದಿದೆ ಇವತ್ತು. ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಬರುವಂಥ ಸಂಕಷ್ಟಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇವತ್ತು ನಮ್ಮ ಮನೆ ಗಣೇಶನಿಗೆ ಬೇಗ ಎದ್ದು ಪೂಜೆ ಮಾಡಿದೆ. ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು, ಅದಕ್ಕೆ ಹೊರಟಿದ್ದೆ. ನೋಡಿದ್ರೆ ಅಲ್ಲಿ ರಶ್ಶು ಅಂದರೆ ರಶ್ ಇತ್ತು. ಹೆಂಗೋ ಮಾಡಿ ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆ ಕಡೆಗೆ ಬಂದೆ. A few moments later. ಇವತ್ತು ನಾನು ಡಿಫ್ರೆಂಟ್ ಆಗಿರೋ ಲಾ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದ್ರೆ ಮೃದು ಆದ ಇಡ್ಲಿ ಹೇಗ್ ಮಾಡೋದು, ಮತ್ತೆ ಸಾಂಬಾರ್ ಚಟ್ನಿ ಹೇಗ್ ಮಾಡೋದು, ಹೇಗ್ ಮಾಡ್ತೀನಿ ಪ್ರತಿಯೊಂದು ನಮಗೆ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್. ನಾನು ಇಲ್ಲಿ 1 ಬೌಲ್ ಅಷ್ಟು ಅನ್ನ ತಗೊಂಡಿದ್ದೀನಿ. ಇದೇ ಬೌಲ್ ಅಲ್ಲಿ ನಾನು ಮಂಡಕ್ಕಿಯನ್ನು ನೆನೆ ಹಾಕಿದ್ದೀನಿ. ಇದನ್ನ 1 ಗಂಟೆ ಆದ್ರೂ ನೆನೆ ಇಡಬೇಕು. ನಂತರ ಇಲ್ಲಿ ಉದ್ದಿನ ಬೇಳೆ 1 ಕಪ್ಪಷ್ಟು, ಸಣ್ಣ ಕಪ್ಪಷ್ಟು ಉದ್ದಿನ ಬೇಳೆನ ನೆನೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ರುಬ್ಕೋಬೇಕು ನಾವು. 2 ಕಪ್ಪಷ್ಟು ಇಡ್ಲಿ ರವೆನ ಹಾಕ್ಕೊತಾ ಇದ್ದೀನಿ. 2 ಕಪ್ ಇದೆ ಇದು. ಇವಾಗ ನಾವು ಇದನ್ನು ತೊಳಿಬೇಕು. ತೊಳೆದು ಆಮೇಲೆ ನೆನೆ ಇಡಬೇಕು ಇದನ್ನು. ಸೊ ತೊಳಿತೀನಿ ಇವಾಗ ರವೆನ ತೊಳ್ಕೊಂಡಿದ್ದೀನಿ ನಾನು ಚೆನ್ನಾಗಿ. ಸೊ ಎಲ್ಲ ರುಬ್ಬಿಟ್ಕೊಂಡಿರೋ ಐಟಮ್ಸ್ ಈ ಥರ ನುಣ್ಣಗೆ ರುಬ್ಕೋಬೇಕು. ಬೆಳಗ್ಗೆ ಎದ್ದು ನೋಡಿದಾಗ ಹಿಟ್ಟು ಈ ಥರ ಪೂರ್ತಿಯಾಗಿ ಉಬ್ಕೊಂಡಿರುತ್ತೆ. ಇದಕ್ಕೆ ನಾವು ಉಪ್ಪು ಮತ್ತು ಸೋಡಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸೈಡಿಗೆ ಎತ್ತಿಟ್ಕೋಬೇಕು. ನಾನು ಇಲ್ಲಿ ಇಡ್ಲಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ, ಸಾಸಿವೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಕಪ್ ಅಷ್ಟು ತೊಗರಿಬೇಳೆ, ಕಟ್ ಮಾಡ್ಕೊಂಡಿರೋ 2 ಹಸಿ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನಾನು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಾನು ಬೇಯೋದಕ್ಕೆ. ಮೆಂತ್ಯಕಾಳು, ಕಡಲೆಬೇಳೆ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಸಾಂಬಾರಿಗೆ. ಮೊದಲಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಈ ಥರ ಈರುಳ್ಳಿ, ಟೊಮ್ಯಾಟೊ, ಬಿಟ್ಕೊಂಡಿರೋ ಮಸಾಲ, ಖಾರ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಚಮಚ ಅಷ್ಟು ಹಾಕ್ತಾ ಇದ್ದೀನಿ. ಈ ಥರ ಸಾಂಬಾರು ಪುಡಿ ಕುದೀಲಿ. ನಾವು ಅಷ್ಟರಲ್ಲಿ ಬೇಳೆನ ಮಸ್ಕೊಂಡ್ಬಿಡೋಣ. ಹಾಗೆ ಮಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮಸ್ಕೊಂಡಿದ್ವಲ್ಲ ಆ ಬೇಳೆನ ಹಾಕ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋ ಬೇಳೆ. ನಾನು ಇಲ್ಲಿ ಬೇಳೆ ಬೇಯಿಸಿರೋ ನೀರನ್ನು ಹಾಕ್ತಾ ಇದ್ದೀನಿ. A few moments later. ಸಾಂಬಾರ್ ರೆಡಿ ಆಗಿದೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಬಿಸಿ ಬಿಸಿ ಸಾಂಬಾರು. ಫಸ್ಟು ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲ ಹಚ್ಚಿ ಸವರ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಕ್ಕಿಡೋಣ. ಆಮೇಲೆ ಚಟ್ನಿ ಮಾಡ್ಕೋಬೋದು ನಾವು. ಈ ಥರ ಇಡ್ಲಿ ಹಿಟ್ಟನ್ನು ಹಾಕಬೇಕು. ಓಕೆ, ಇವಾಗ ಫುಲ್ ಹಾಕಿದ್ದೀವಿ ಇಡ್ಲಿ ಹಿಟ್ಟನ್ನು. ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಹುರಿದಿರೋ ಶೇಂಗಾ, ಬೆಳ್ಳುಳ್ಳಿ, ಪುಟಾಣಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಹಸಿಮೆಣಸಿನ್ಕಾಯಿ, ತುರಿದಿರೋ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ನಮ್ಮ ಇಡ್ಲಿ ಬೆಂದ್ಬಿಟ್ಟಿದೆ ಆಲ್ರೆಡಿ. ನೋಡಿ ಹೆಂಗೆ ಬೆಂದಿದೆ. ಫೈನಲ್ ಆಗಿ ರೆಡಿ ಆಯಿತು ನೋಡಿ ನಮ್ಮ ಇಡ್ಲಿ. ಅಷ್ಟು ಸಾಫ್ಟಾಗಿರುತ್ತೆ. ಈ ಥರ ಮಾಡ್ಕೊತೀನಿ ನೋಡಿ ಚಟ್ನಿ, ಸಾಂಬಾರು. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಲಾಗ್ ಎಪಿಸೋಡ್. ಸಿಗುವ ಮುಂದಿನ ಎಪಿಸೋಡ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ಕೊತೀನಿ ನಿಮ್ಮ ಮನೇಲೂ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ. ಸಿಗುವ ಮುಂದಿನ ಎಪಿಸೋಡ್ನಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಬಾಯ್, ಬಾಯ್ ಬಾಯ್, ಟಾಟಾ.